ವಿರಾಟ್ ರೋಷಾವೇಶಕ್ಕೆ ಬೆದರಿದ ಪಾಕ್. ಹೌದು, ಬದ್ಧವೈರಿ ಪಾಕಿಸ್ತಾನದ ಹೆಡೆಮುರಿ ಕಟ್ಟಿ ಚಾಂಪಿಯನ್ಸ್ ಟ್ರೋಫಿಯಿಂದ ಸೀದಾ ಮನೆಗೆ ಕಳುಹಿಸಿದ ಕೊಹ್ಲಿ. ವಿರಾಟ್ ಗರ್ಜನೆಗೆ ಪತರ್ಗುಟ್ಟಿ ಹೋಯ್ತು ಪಾಕಿಸ್ತಾನ ತಂಡ. ಪಾಕ್ನ ಒಬ್ಬೊಬ್ಬ ಬೌಲರ್ಗೆ ವಿರಾಟ ದರ್ಶನವಾಯಿತು. ದುಬೈ ಅಂಗಳದ ಮೂಲೆ ಮೂಲೆಗೂ ಬಾಲ್ ಕಳಿಸಿ ಸರಾಗವಾಗಿ ರನ್ ಕಲೆ ಹಾಕಿ ಸೆಂಚುರಿ ಸಿಡಿಸಿ ಮಿಂಚಿದ ರನ್ ಮಷೀನ್. ಭಾರತದ ಅದ್ಭುತ ಬ್ಯಾಟಿಂಗ್ ಆಟಕ್ಕೆ ಪಾಕ್ ಬೌಲರ್ಗಳು ಹೈರಾಣಾಗಿ ಹೋದರು. ಕಳೆದ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಸೋಲಿಗೆ ಸೇಡು ತೀರಿಸಿಕೊಂಡ ಭಾರತ 6 ವಿಕೆಟ್ಗಳ ಅಮೋಘ ಗೆಲುವು ಕಂಡಿತು. ಈ ಮೂಲಕ ಸೆಮಿಫೈನಲ್ ಟಿಕೆಟ್ ಪಕ್ಕಾ ಆದಂತಾಯಿತು. ಹಾಗಾದ್ರೆ ಹೇಗಿತ್ತು ಭಾರತದ ಆಟ ಅಂದ್ರ ಇಲ್ಲಿದೆ ನೋಡಿ. ನಿಮಗೆ ಗೊತ್ತಿರದ ಕೆಲ ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಸ್ಟೋರಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಟಾಸ್ ಗೆದ್ದ ಪಾಕ್ ತಂಡ ಬ್ಯಾಟಿಂಗ್ ಆರಂಭಿಸಿ ಭಾರತದ ಕರಾರುವಕ ಬೌಲಿಂಗ್ ಎದುರು ಕೇವಲ 241 ರನ್ ಕಲೆ ಹಾಕಲು ಮಾತ್ರ ಶಕ್ತವಾಯಿತು. ಈ ಗುರಿ ಬೆನ್ನಟ್ಟಿದ್ದ ಭಾರತ ತಂಡ ಆರಂಭದಲ್ಲಿ ನಾಯಕ ರೋಹಿತ್ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕಿದ್ರು. ನಂತರ ಜೊತೆಯಾದ ವಿರಾಟ್ ಮತ್ತು ಗಿಲ್ ತಂಡಕ್ಕೆ ಚೇತರಿಕೆ ಕೊಟ್ಟು 70 ರನ್ಗಳ ಜೊತೆಯಾಟವಾಡಿದ್ರು. ನಂತರ ಗಿಲ್ ಕೂಡ ಬೋಲ್ಡ್ ಆಗಿ ಹೊರ ನಡೆದ್ರು. ಮುಂದೆ ಶುರುವಾಯ್ತು ನೋಡಿ ವಿರಾಟ್ ಮತ್ತು ಅಯ್ಯರ್ ಆಟ. ಈ ಜೋಡಿ ಪಾಕ್ನ ಒಬ್ಬೊಬ್ಬ ಬೌಲರ್ ಗಳನ್ನ ಹಣ್ಣುಗಾಯಿ ನೀರ್ಗಾಯಿ ಆಗುವಂತೆ ರನ್ ಚೆಚ್ಚಿತು. ಸ್ಪಿನ್, ಸ್ಪೀಡ್ ಎರಡನ್ನೂ ಮನಸ್ಸು ಇಚ್ಛೆಯಂತೆ ದಂಡಿಸಿದ ಇವರಿಬ್ಬರ ಆಟ ಕಂಡ ಪಾಕ್ ಬೌಲರ್ ಬೆಚ್ಚಿ ಬಿದ್ದರು. ವಿರಾಟ್, ಶ್ರೇಯಸ್ ಇಬ್ಬರು ಅರ್ಧ ಶತಕ ಗಳಿಸಿ ಮಿಂಚಿದ್ರು. ವಿರಾಟ್ ಕೂಡ ಅರ್ಧ ಶತಕ ಬಾರಿಸಿದ ನಂತರ ಮತ್ತಷ್ಟು ಆಕ್ರಮಣ ಆಟ ಆಡಲು ಮುಂದಾದ್ರು. ಇನ್ನು ಕೆಲವು ರನ್ ಬೇಕಾಗಿದ್ದಾಗ ಅಯ್ಯರ್ ಔಟ್ ಆಗಿ ಆಚೆ ಹೋದ್ರು. ನಂತರ ಪಾಂಡ್ಯ ಬಂದು 2-3 ಸಖತ್ ಶಾಟ್ ಹೊಡೆದು ಅವರು ಕೂಡ ಬೇಗನೆ ಪೆವಿಲಿಯನ್ ಕಡೆ ಸಾಗಿದ್ರು. ಕೊನೆಗೆ ಕ್ರಿಸ್ ಕಚ್ಚಿ ನಿಂತು ಅಬ್ಬರದ ಬ್ಯಾಟಿಂಗ್ ಮುಂದುವರಿಸಿದ ಕೊಹ್ಲಿ ಪಾಕ್ ನೀಡಿದ ಗುರಿ ಕಡೆಗೆ ಸಾಗಿ ಕೊನೆಗೆ ಬೌಂಡರಿ ಬಾರಿಸಿ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸಿ ತಾನು ಕೂಡ 82ನೇ ಸೆಂಚುರಿ ಬಾರಿಸಿ ಎಂಜಾಯ್ ಮಾಡಿದ್ರು. ಒಂದು ಕಡೆ ವಿರಾಟ್ ಗಮ್ಮತ್ ಬ್ಯಾಟಿಂಗ್, ಮತ್ತೊಂದು ಕಡೆ ಬದ್ಧವೈರಿ ಪಾಕ್ ವಿರುದ್ಧ ಪಂದ್ಯ ಗೆದ್ದದ್ದು. ಎರಡೆರಡು ಸಂತೋಷದ ಅಲೆಯಲ್ಲಿ ತೇಲಾಡಿದ್ರು ಇಂಡಿಯನ್ ಫ್ಯಾನ್ಸ್. ಹೀಗೆ ಬಹಳ ರೋಚಕತೆ ಹುಟ್ಟಿಸಿದ್ದ ಇಂಡೋ ಪಾಕ್ ಪಂದ್ಯ ನಿನ್ನೆ ರಾತ್ರಿ ಮುಕ್ತಾಯಗೊಂಡಿದೆ. ಭಾರತ ಪಂದ್ಯವನ್ನ ಗೆಲ್ಲುವ ಮೂಲಕ ಅಂಕಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಅಲಂಕರಿಸಿದೆ. ಈ ಪಂದ್ಯದಲ್ಲಿ ಭಾರತ ಗೆಲ್ಲಬೇಕೆಂದು ಕೋಟಿ ಅಭಿಮಾನಿಗಳ ಕನಸು ನನಸಾಗಿದೆ. ಅವರ ಪೂಜೆ ಪುನಸ್ಕಾರದ ಫಲ ಭಾರತ ತಂಡದ ಮೇಲೆ ಬಿದ್ದಿದೆ. ಭಾರತ ಗೆದ್ದು ಬೀಗಿದೆ.